ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞೆ ಶ್ರೀಮೂಳೂರು. ಕುಕ್ಕಿಪಾಡಿ ಸಂತ ಬಾರ್ತಲೋಮಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2000ನೇ ಇಸವಿಯಲ್ಲಿ 7ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಈ ಬಾರಿ ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ವಸ್ತ್ರ ವಿತರಣೆ ಮಾಡಿದ್ದಾರೆ. ಸುಮಾರು 60 ವಿದ್ಯಾರ್ಥಿಗಳಿಗೆ ವಸ್ತ್ರ ವಿತರಣೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಶಾಲಾ ಸಂಚಾಲಕರಾದ ಫಾದರ್ ಕಿರಣ್ ಪಿಂಟೋ, ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಆಲ್ಬರ್ಟ್ ಡಿಸೋಜಾ, ಹಳೆ ವಿದ್ಯಾರ್ಥಿ ಜೆರಾಲ್ಡ್ ಮೊರಾಸ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್, 2000ನೇ ಬ್ಯಾಚ್ನ ಹಳೆ ವಿದ್ಯಾರ್ಥಿ ಹರೀಶ್ ಪೂಜಾರಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಹೇಗೆ ನಾವು ತಂದೆ ತಾಯಿಯನ್ನು ಮನೆಯಲ್ಲಿ ಸ್ಮರಿಸುತ್ತೇವೆ, ಅವರ ಉಪಕಾರ ಸ್ಮರಣೆ ಮಾಡ್ತೇವೆ, ಹಾಗೆಯೇ ಶಾಲೆ, ಮನೆ ಮೊದಲ ಪಾಠಶಾಲೆ ಮತ್ತು ಶಾಲೆಗೆ ಹೋದ ಮೇಲೆ ಅದು ನಮ್ಮ ಮನೆ ಆಗ್ತದೆ. ಈ ಎರಡನ್ನು ಯಾವತ್ತೂ ನಾವು ಮರೆಯಬಾರದು. ಈ ನಮ್ಮ 2000 ಬ್ಯಾಚಿನ ವಿದ್ಯಾರ್ಥಿಗಳು ಮಗುದೊಮ್ಮೆ ಅವರ ನೆನಪನ್ನು ಈ ಮುಖಾಂತರ ಮಕ್ಕಳಿಗೆ ಸಮವಸ್ತ್ರ ನೀಡುವ ಮುಖಾಂತರ ಅವರು ತೋರ್ಪಡಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅವರ ಒಳ್ಳೆಯ ಮನಸ್ಸಿಗೆ ನಾನು ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಈಗ ಎಲ್ಲ ಮಕ್ಕಳಿಗೆ ಅವರೇ ಈ ಶಾಲೆ ಬೆಳೆದು ನಿಂತು ಸರಿಸುಮಾರು ಕೆಲವೇ ದಿನದಲ್ಲಿ 100 ವರ್ಷವನ್ನು, ಎಂದರೆ ಒಂದು ಶತಕ 100 ವರ್ಷದ ದಿನವನ್ನು ಈ ಶಾಲೆ ಪೂರೈಸ್ತಿದೆ. ನಾನು ಹೇಳುವುದೊಂದೇ, ನೀವೆಲ್ಲರೂ ಅಕ್ಕಪಕ್ಕದ ನಿಮ್ಮ ನೆರೆಕರೆಯಲ್ಲಿರುವ ಎಲ್ಲ ಇದೇ ಶಾಲೆಗೆ ಬಂದ ಮಕ್ಕಳು, ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಇವರೆಲ್ಲರೂ ನಾವು ಒಮ್ಮೆ ಈ ಶಾಲೆಗೆ ಬರುವ. ಶಾಲೆಗೆ ದೊಡ್ಡ ಮಟ್ಟದಲ್ಲಿ ನೀಡಬೇಕಂತ ಏನಿಲ್ಲ, ಲಕ್ಷಗಟ್ಟಲೆ ಈ ಶಾಲೆಗೆ ಕೊಡಬೇಕಾಗಿಲ್ಲ. ಈ ಶಾಲೆ ಕೇಳುವುದು ಒಂದೇ, ನಮ್ಮೆಲ್ಲರ ಒಗ್ಗಟ್ಟು. ಒಂದು ಬಾರಿ ಶಾಲೆಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಶಾಲೆಯ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಈ ಶಾಲೆ ಅಭಿವೃದ್ಧಿಯ ಪಥಕ್ಕೆ ಹೋಗಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನಾವು ಮನಸ್ಸು ಮಾಡಿದರೆ ಎಲ್ಲ ಜಾತಿ ಧರ್ಮವನ್ನು ತೊರೆದು ನಮ್ಮ ಶಾಲೆ, ನಾವು ಕಲಿತ ಶಾಲೆಯನ್ನು ಒಂದು ಬಾರಿ ನಾವು ಶಾಲೆಯಲ್ಲಿ ಬಂದು ಸೇರಿದರೆ ಮುಂದಿನ ದಿನದಲ್ಲಿ ನಮ್ಮ ಭವಿಷ್ಯದ ಚಿಂತನೆಯ ಈ ಮಕ್ಕಳು ಇವರು ಖುಷಿಯಿಂದ ನೆಮ್ಮದಿಯಿಂದ ನಮ್ಮ ಶಾಲೆ ಮುಂದುವರಿಯಲಿಕ್ಕೆ ಇವರೇ ಒಂದು ಬೆಳಕಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ